ಭಾರತದ ಅತ್ಯಂತ ಪ್ರತಿಷ್ಠಿತ ಸರ್ಕಾರಿ ಉದ್ಯೋಗ ಯಾವುದು ಅಂತ ಒಂದು ಚಿಕ್ಕ ಹುಡುಗನಿಂದ ಹಿಡಿದು ವಯಸ್ಸಾಗಿರೋ ಮುದುಕನವರೆಗೂ ಯಾರು ಕೇಳಿದ್ರು ಹೇಳ್ತಾರೆ ಅದು IAS ಅಧಿಕಾರಿ ಅಂತ. IAS ಅಧಿಕಾರಿದು ಒಂದು ಸಿಗ್ನೇಚರ್, ಒಂದು ಸಹಿ, ಒಂದು ನಿರ್ಧಾರ ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಬಹುದು. ಆದ್ರೆ IAS ಆಗ್ಲು ಯಾವ ಡಿಗ್ರಿ ಬೇಕು? PUC ನಂತರ ನೇರವಾಗಿ IAS ಆಗ್ಬೋದಾ? ಸೈನ್ಸ್ ಓದಿರ್ಬೇಕಾ, ಕಾಮರ್ಸ್, ಆರ್ಟ್ಸ್, ಯಾವ ಸ್ಟ್ರೀಮ್ ಉತ್ತಮ IAS ಮಾಡ್ಲಿಕ್ಕೆ? ಎಷ್ಟು ಅಟೆಂಪ್ಟ್ ಒಬ್ಬೊಬ್ಬರಿಗೆ ಸಿಗುತ್ತೆ? ಎಷ್ಟು ವರ್ಷ ಓದಬೇಕು? ಸ್ಯಾಲ್ರಿ ಎಷ್ಟಿರುತ್ತೆ? ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗೆ ಇವತ್ತು ಉತ್ತರ ಸಿಗುತ್ತೆ. IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದು ಭಾರತದ ಅತ್ಯಂತ ಪ್ರತಿಷ್ಠಿತ ಸಿವಿಲ್ ಸರ್ವಿಸ್ ಎಕ್ಸಾಮ್. UPSC ನಡೆಸುವ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮೂಲಕ IAS ಅಧಿಕಾರಿಯಾಗಿ ಆಯ್ಕೆಯನ್ನ ಮಾಡ್ತಾರೆ. ಒಬ್ಬ IAS ಆಫೀಸರ್ ಅಂದ್ರೆ ಜಿಲ್ಲಾಧಿಕಾರಿ, DC ಅಂತಾನೂ ಕೂಡ ಕರೀತಾರೆ, ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಅಂತ ಕೂಡ ಕರೀತಾರೆ, ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿ, ಹೀಗೆ ಇದೆಲ್ಲ ಸೇವೆಯನ್ನು ಕೂಡ ಸಲ್ಲಿಸ್ತಾ ಹೋಗ್ತಾರೆ ಅವರ ಕರಿಯರ್ ನಲ್ಲಿ. ಸರ್ಕಾರದ ಯೋಜನೆಗಳನ್ನ ಜಾರಿಗೆ ತರುವುದು, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದು, ಅಭಿವೃದ್ಧಿ ಯೋಜನೆಗಳಿಗೆ ನಿರ್ವಹಿಸುವುದು ಎಲ್ಲ ನೋಡ್ಕೊಳ್ಳೋದು ಇವರೇನೆ. IAS ಆಗ್ಲು ಒಂದು ಬೇಕಾಗಿರೋ ಕೇವಲ ಒಂದು ಕ್ವಾಲಿಫಿಕೇಶನ್ ಏನಂದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಅಥವಾ ನಾನು ಹೇಳಿದ್ನಲ್ಲ ಡಿಗ್ರಿ ಇದ್ರೆ ಸಾಕು. ಅಷ್ಟೇ BA ಇರ್ಬೋದು, BCom, BSc, BE, BTech, MBBS, BCA, BBM, B.Pharma, LLB ಯಾವ್ದೇ ಓದಿರ್ಲಿ ಸ್ನೇಹಿತರೆ ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು. ಯಾವುದೇ ಗ್ರಾಜುಯೇಷನ್ ಮಾಡಿರ್ಬೇಕು, ಅದು ಗ್ರಾಜುಯೇಷನ್ ಡಿಗ್ರಿ ಅಂತ ಹೇಳಿಸ್ಕೋಬೇಕು. ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿ ಸಲ್ಲಿಸಬಹುದು. ನೀವು ಯಾವುದೇ ಡಿಗ್ರಿನ ಫೈನಲ್ ಇಯರ್ ಇದ್ರೆ ಕೂಡ, ಫೈನಲ್ ಇಯರ್ ಅಲ್ಲಿ ಓದ್ತಿದ್ರು ಕೂಡ ನೀವು IAS ಗೆ ಎಕ್ಸಾಮ್ಗೆ ಕೂರ್ಬೋದು. PUC ನಂತರ IAS ಆಗ್ಬಹುದಾ? ಇದು ತುಂಬಾ ಜನಕ್ಕೆ ಕಾಡೋ ಸಾಮಾನ್ಯ ಪ್ರಶ್ನೆ. ಉತ್ತರ ನೇರವಾಗಿ ಆಗಲ್ಲ. ಮೊದಲು ಗ್ರಾಜುಯೇಷನ್ ಪೂರ್ಣಗೊಳಿಸೋದು ಕಡ್ಡಾಯ. UPSC ಯಲ್ಲಿ ಎಲ್ಲರಿಗೂ ಒಂದೇ ಎಕ್ಸಾಮ್ ನಡೆಸ್ತಾರೆ, ಎಲ್ಲರಿಗೂ, ಸೈನ್ಸ್ ಇರ್ಬೋದು, ಆರ್ಟ್ಸ್ ಎಲ್ಲರಿಗೂ. ಏಜ್ ಲಿಮಿಟ್ ಏನಂತಾಗತ್ತೆ ಅಂದ್ರೆ, ಈಗ ವಯೋಮಿತಿ ಏನೇನು ಅಂತ ನೋಡ್ಕೊಂಬೋಣ. ಜನರಲ್ ಕ್ಯಾಟಗರಿ ಅವ್ರಿಗೆ 21 ರಿಂದ 32 ವರ್ಷದವರೆಗೂ ವಯೋಮಿತಿ ಇರುತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೆ. OBC ಅವ್ರಿಗೆ 21 ರಿಂದ 35 ವರ್ಷದವರೆಗೂ ವಯೋಮಿತಿ ಇರುತ್ತೆ. SC ST ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಟು ಟ್ರೈಬ್ ಇವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ಅಥವಾ ಪಂಗಡದವರಿಗೆ 21 ರಿಂದ 37 ವರ್ಷದವರೆಗೂ ಇರುತ್ತೆ. ಜನರಲ್ ಕ್ಯಾಟಗರಿ ಅವ್ರಿಗೂ ಮತ್ತು SC ST ಅವ್ರಿಗೂ 5 ವರ್ಷದ ಅಂತರ ಇರುತ್ತೆ. ಜನರಲ್ ಕ್ಯಾಟಗರಿ ಅವರು 32 ವರ್ಷದವರೆಗೂ ಎಕ್ಸಾಮ್ ಮಾತ್ರ ಕೊಡಕ್ ಸಾಧ್ಯ. ಅದೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು 37 ವರ್ಷದವರೆಗೂ ಎಕ್ಸಾಮ್ ನ ಕೊಡಬಹುದು. ವಿಶೇಷ ಕ್ಯಾಟಗರಿಗೆ ಇನ್ನಷ್ಟು ರಿಲ್ಯಾಕ್ಸೇಷನ್ ಕೂಡ ಇದೆ. ಅಂದ್ರೆ ಗ್ರಾಜುಯೇಷನ್ ಮುಗಿದ ತಕ್ಷಣ ಪ್ರಯತ್ನ ಆರಂಭಿಸಿದ್ರೆ ಸಾಕಷ್ಟು ಅಟೆಂಪ್ಟ್ಸ್ ನೀವು ಆರಾಮಾಗಿ ಕೊಡಬಹುದು. ಯಾಕಂದ್ರೆ ಗ್ರಾಜುಯೇಷನ್ ಎಲ್ಲರಿಗೂ 21-22 ವರ್ಷಕ್ಕೆ ಮುಗ್ದೋಗುತ್ತೆ. 22 ವರ್ಷದ ನೀವು ಯೋಚನೆ ಮಾಡಿ 32 ವರ್ಷದ ಎಷ್ಟು ಅಟೆಂಪ್ಟ್ಸ್ ಆಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಕೂಡ ಎಷ್ಟು ಅಟೆಂಪ್ಟ್ಸ್ ಕೊಡಬಹುದು ಅಂದ್ರೆ 21-32 ವರ್ಷದವರೆಗೂ ಎಲ್ಲಾ ಅಟೆಂಪ್ಟ್ಸ್ ನೀವು ಕೊಡಕ್ಕಾಗಲ್ಲ. ಕೇವಲ 6 ಅಟೆಂಪ್ಟ್ ಗಳನ್ನ ನೀವು ಕೊಡಬಹುದು ಜನರಲ್ ಕ್ಯಾಟಗರಿ ಆಗಿದ್ರೆ. OBC ಆಗಿದ್ರೆ ನೀವು 9 ಅಟೆಂಪ್ಟ್ ಗಳನ್ನ ಕೊಡಬಹುದು. SC ST ಆಗಿದ್ರೆ ಏಜ್ ಲಿಮಿಟ್ ಮುಗಿಯೋವರೆಗೂ ಕೂಡ ಅನ್ಲಿಮಿಟೆಡ್ ಅಟೆಂಪ್ಟ್ ಗಳಿರುತ್ತೆ. ಯಾವುದೇ ಅಟೆಂಪ್ಟ್ ಲಿಮಿಟ್ ಇಲ್ಲ. UPSC ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂತ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. UPSC ಎಕ್ಸಾಮ್ ಇದೆ ಅಂತಲ್ಲ, ಇದು 3 ಹಂತದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಮೊದಲನೇ ಹಂತ ಏನಂದ್ರೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಮಾಡ್ತಾರೆ, ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕೂಡ ಇದಕ್ಕೆ ಕರೀತಾರೆ. ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ತರ ಅಂತ ಅನ್ಕೋಬಹುದು. ಇದರಲ್ಲಿ 2 ಪೇಪರ್ಸ್ ಇರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 1 ಮತ್ತೆ CSAT ಪೇಪರ್. CSAT ಅಲ್ಲಿ ಕನಿಷ್ಠ 33% ಅಷ್ಟು ಅಂಕ ಕಡ್ಡಾಯವಾಗಿ ನೀವು ತಗೋಬೇಕಾಗತ್ತೆ. ಆದ್ರೆ ಮಾತ್ರ ನೀವು ಮೇನ್ಸ್ ಎಕ್ಸಾಮಿನೇಷನ್ಗೆ, ಅಂದ್ರೆ ಎರಡನೇ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ ಎಕ್ಸಾಮ್ ಅಂತ ಇರುತ್ತೆ. ಮೇನ್ ಎಕ್ಸಾಮ್ ಅಲ್ಲಿ ಆದ್ಮೇಲೆ ಇಂಟರ್ವ್ಯೂ ಅಂತ ಬರುತ್ತೆ. ಆ ಮೇನ್ ಎಕ್ಸಾಮ್ ಸೆಲೆಕ್ಟ್ ಆಗಕ್ಕೆ ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿ ಮತ್ತು CSAT ಪೇಪರ್ ಅಲ್ಲಿ ಚೆನ್ನಾಗಿ ಅಂಕಗಳನ್ನ ಪಡಿಬೇಕು. ಎರಡನೇ ಹಂತ ಏನಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಅವಾಗಲೇ ಹೇಳಿದೆ. ಇದು ಅತ್ಯಂತ ಮುಖ್ಯ ಹಂತ ಅಂತ ಹೇಳಬೇಕು. ಇದು ರಿಟರ್ನ್ ಎಕ್ಸಾಮ್ ಇಂದು ಸೆಕೆಂಡ್ನೇ ಹಂತ. ಇದರಲ್ಲಿ ಎಸ್ಸೆ, ಜನರಲ್ ಸ್ಟಡೀಸು ಪೇಪರ್ ಗಳಿರ್ಬೋದು, ಲ್ಯಾಂಗ್ವೇಜ್ ಪೇಪರ್ ಗಳಿರ್ಬೋದು, ಆಪ್ಷನಲ್ ಸಬ್ಜೆಕ್ಟ್ ಗಳು ಕೂಡ ಇರುತ್ತೆ. ಒಬ್ಬೊಬ್ಬರಿಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಎಕ್ಸಾಮ್ ನ ಬರಿಬಹುದು. ಮೇನ್ ಎಕ್ಸಾಮಿನೇಷನ್ ಹಂತದಲ್ಲಿ ಒಂದು ಮಾರ್ಕ್ಸ್ ಏನ್ ಬರುತ್ತೆ, ನಿಮ್ಮ ಫೈನಲ್ ರ್ಯಾಂಕ್ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳುತ್ತೆ. ಇದಾದ್ಮೇಲೆ ಇಂಟರ್ವ್ಯೂಗಳಿಗೆ ಕೂಡ ಕರೀತಾರೆ. ಇಂಟರ್ವ್ಯೂ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಲೀಡರ್ಶಿಪ್ ಕ್ವಾಲಿಟಿನ ತೋರಿಸಿದ್ದೇ ಆಗ್ಲಿ ಸೆಲೆಕ್ಟ್ ಆಗೋದು ಕಡ್ಡಾಯ ಕೂಡ. ತುಂಬಾ ಕಷ್ಟವಾದ ಎಕ್ಸಾಮ್ IAS ಅಥವಾ UPSC ಎಕ್ಸಾಮು. ಆದ್ರೆ ಆಗದೇ ಇಲ್ಲ UPSC ಮಾಡಿ ಪಾಸ್ ಆಗಕ್ಕೆ ಅನ್ನೋದು ಶುದ್ಧ ಸುಳ್ಳು ಅಂತ. ಇಂಟರ್ವ್ಯೂ ಅಲ್ಲಿ
ಒಂದು ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಹೇಗೆ ನೀವು ಆನ್ಸರ್ ಗಳನ್ನ ಕೊಡ್ತೀರಾ, ನೀವು ಎಷ್ಟು ಧೈರ್ಯಶಾಲಿ ಆಗಿದ್ದೀರಾ, ನೀವು ಎಷ್ಟು ಡಿಸಿಷನ್ ಚೆನ್ನಾಗಿ ತಗೋತೀರಾ, ಕಾನ್ಫಿಡೆನ್ಸ್ ಎಷ್ಟು ಚೆನ್ನಾಗಿದೆ, ಲೀಡರ್ಶಿಪ್ ಒಬ್ಬ ಲೀಡರ್ ಆಗಿ ಈಗ ನೋಡಿ ಜಿಲ್ಲಾಧಿಕಾರಿ ಆದ್ರೆ ಇಡೀ ಜಿಲ್ಲೆ ನೀವೇ ನೋಡ್ಕೋಬೇಕಾಗುತ್ತೆ. ಅವಾಗ ನೀವು ಹೇಗೆ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತೀರಾ ಅದ್ರ ಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ ಇವ್ರಿಗೆ ಎಷ್ಟು ಕೆಪಾಸಿಟಿ ಇದೆ, ಇವ್ರ ಕೈ ಆಗುತ್ತೋ ಇಲ್ವೋ ಅಂತ ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಒಳ್ಳೆ ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡೋದು, ಕನ್ನಡದಲ್ಲಿ ಕೂಡ ಸ್ಪಷ್ಟವಾಗಿ ಮಾತಾಡೋದು ಎರಡೂ ಕೂಡ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟಿವ್ ಗಾಗಿ ಯೋಚನೆ ಮಾಡ್ಬೇಕು. ಏನೋ ಒಂದು ನಿಮ್ದ್ರಲ್ಲಿ ದಂಗೆ ಆಗುತ್ತೆ ನಿಮ್ಮ ಜಿಲ್ಲೆಯಲ್ಲಿ, ಅವಾಗ ನೀವು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತೀರಾ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಜಿಲ್ಲೆಯಲ್ಲಿ, ಅದನ್ನ ಹೇಗೆ ನೀವು ಅದನ್ನ ಹೊರಗೆ ಬರ್ತೀರಾ ಅನ್ನೋದೆಲ್ಲ ಕ್ವಶನ್ಸ್ ಗಳಿರುತ್ತೆ. ಇವೆಲ್ಲವನ್ನು ಪರೀಕ್ಷಿಸಲಾಗುತ್ತೆ. ಆಸ್ಪಿರೆಂಟ್ಸ್ ಗಳು ತುಂಬಾ ದೊಡ್ಡ ತಪ್ಪನ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಬುಕ್ ಖರೀದಿ ಮಾಡ್ಬಿಡ್ತಾರೆ, ಓದ್ಲು ಶುರು ಮಾಡ್ಬಿಡ್ತಾರೆ. ಆದ್ರೆ ಸರಿಯಾದ ಕ್ರಮ ಹೇಗಿದೆ ಅಂತಂದ್ರೆ ಮೊದಲಿಗೆ UPSC ಅಫಿಷಿಯಲ್ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸುಮ್ನೆ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೂ ಎಲ್ಲ ಓದು ಅಂತ ಹೇಳ್ತಾರೆ, ಸೋಷಿಯಲ್ ಆಗ್ಲಿ ಸೈನ್ಸ್ ಆಗ್ಲಿ ಎಲ್ಲಾನು ತಿಳ್ಕೊ ಅಂತ ಹೇಳ್ತಾರೆ. ಆತರ ಮಾಡೋದ್ಕಿಂತ ಫಸ್ಟ್ ಗೆ ಅಫಿಷಿಯಲ್ UPSC ಇದು ಏನಿದೆ ಸಿಲೆಬಸ್ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ NCERT ಕ್ಲಾಸ್ 6ರಿಂದ 12ವರೆಗೆ ಅಂದ್ರೆ 6ನೇ ಕ್ಲಾಸ್ ಇಂದ PUC ದ್ವಿತೀಯ PUC ವರೆಗೆ ಏನೇನು ಓದಿರಾ ಎಲ್ಲದನ್ನು ಸ್ಟ್ರಾಂಗ್ ಫೌಂಡೇಶನ್ ನಿರ್ಮಿಸ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ, ಎಲ್ಲ ಬುಕ್ಸ್ ನ ಕಲೆಕ್ಟ್ ಮಾಡಿ. ಪ್ರತಿದಿನ ಕರೆಂಟ್ ಅಫೇರ್ಸ್ ಓದಿ. ಕರೆಂಟ್ ಅಫೇರ್ಸ್ ಇಂದ ಹೆಂಗ್ ಗೊತ್ತಾಗುತ್ತೆ, ನ್ಯೂಸ್ ಪೇಪರ್ ಉಟ್ಕೊಂಡು ಓದ್ಬೇಕಾಗುತ್ತೆ, ನ್ಯೂಸ್ ನೋಡ್ಬೇಕಾಗುತ್ತೆ. ಡೈಲಿ ಅರ್ಧ ಗಂಟೆ 1 ಅವರ್ ನ್ಯೂಸ್ ನ ಓದಿ, ನ್ಯೂಸ್ ನ ತಿಳ್ಕೊಳ್ಳಿ. ಅಥವಾ ಒಂದು ಇಂಗ್ಲಿಷ್ ಪೇಪರ್ ನ ಮನೆಗೆ ಹಾಕ್ಸ್ಕೊಳ್ಳಿ. ಯಾಕೆಂದ್ರೆ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ವೊಕ್ಯಾಬ್ಯುಲರಿ ವರ್ಡ್ಸ್ ನೀವೇನ್ ಯೂಸ್ ಮಾಡ್ತೀರಾ ಪ್ರತಿನಿತ್ಯವೂ ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೇ ವರ್ಡ್ಸ್ ಜಾಸ್ತಿ ಇದ್ದಾಗ ನೀವು ಚೆನ್ನಾಗಿ ಉಪಯೋಗಿಸ್ತೀರಾ, ನೀವು ಚೆನ್ನಾಗಿ ಕೂಡ ಕಾಣಿಸ್ತೀರಾ. ಹಿಂದೂ ಅಥವಾ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಅದರಲ್ಲೂ ನ್ಯೂಸ್ ಪೇಪರ್ ಓದಿ. ನ್ಯೂಸ್ ನೋಡಿ ಕನ್ನಡ ನ್ಯೂಸ್ ಚಾನಲ್ ಇಂದ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ, ಎಲ್ಲ TRP ಬೇಸ್ಡ್ ಇರುತ್ತೆ. ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ ಗಳನ್ನು ಓದಿ, ಹಿಂದೂ ಅಥವಾ ಇಂಡಿಯನ್ ಎಕ್ಸ್‌ಪ್ರೆಸ್. ಜೊತೆಗೆ ಮ್ಯಾಗಝಿನ್ ಗಳು ಕೂಡ ತುಂಬಾ ಸಹಾಯ ಮಾಡುತ್ತೆ. ಇಂಗ್ಲಿಷ್ ಮ್ಯಾಗಝಿನ್, ಅದರಲ್ಲೂ ಯೋಜನಾ ಮ್ಯಾಗಝಿನ್ ಕೂಡ ತುಂಬಾ ಸಹಾಯವಾಗಿದೆ. ಇದೊಂದು ಒನ್ ಆಫ್ ದ ಮ್ಯಾಗಝಿನ್ಸ್ ನಾನು ಹೇಳೋದು. ಪ್ರತಿದಿನ ನೋಟ್ಸ್ ಮಾಡ್ಕೊಳ್ಳಿ, ವಾರಕ್ಕೊಮ್ಮೆ ರಿವಿಷನ್ ಮಾಡಿ, ಮೇನ್ಸ್ ಗಾಗಿ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ UPSC ಅಥವಾ IAS ಆಫೀಸರ್ ಆಗಕ್ಕೆ ಸಾಧ್ಯ. ಎಸ್ಸೆ ಪ್ರಾಕ್ಟೀಸ್ ಕೂಡ ತುಂಬಾ ಮುಖ್ಯ. 1.5 ಇಂದ 2 ವರ್ಷ ಕನ್ಸಿಸ್ಟೆಂಟ್ ಆಗಿ ಪ್ರತಿನಿತ್ಯವೂ ನೀವು 4 ರಿಂದ 5 ಗಂಟೆ ಟೈಮ್ ನ ಕೊಟ್ಟು ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗ್ತಾ ಹೋದ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. IAS ಟ್ರೈನಿಂಗ್ ಇದೆಯಲ್ಲ, ಮೇನ್ಸ್ ಮತ್ತು ಇಂಟರ್ವ್ಯೂ ಎರಡರ ಮಾರ್ಕ್ಸ್ ಸೇರಿಸಿ ಒಂದು ಫೈನಲ್ ಲಿಸ್ಟ್ ನ ಸಿದ್ಧವಾಗಿಸ್ತಾರೆ. ಇರ್ಬೋದು ಈಗ ಏನ ಕಟ್ ಆಫ್ ಅಂತ ಇರುತ್ತೆ. ಏನೇ ಕಟ್ ಆಫ್ ಆ ಎಕ್ಸಾಮ್ ಹೇಗಿರುತ್ತೆ, ಎಷ್ಟು ಕಷ್ಟವಾಗಿರುತ್ತೆ ಎಕ್ಸಾಮ್, ಅದ್ರ ಮೇಲೆ ಒಂದು ಕಟ್ ಆಫ್ ರ್ಯಾಂಕಿಂಗ್ ನ ಬಿಡುಗಡೆ ಮಾಡ್ತಾರೆ. ಒಂದೊಂದು ರ್ಯಾಂಕ್ ಅವ್ರಿಗೆ IAS ಸಿಗುತ್ತೆ. ಫಸ್ಟ್ ಇರೋ ತುಂಬಾ ಚೆನ್ನಾಗಿ ರ್ಯಾಂಕಿಂಗ್ ಇರೋರ್ನ IRS ಇಂಡಿಯನ್ ರೆವೆನ್ಯೂ ಸರ್ವಿಸ್ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಒಳ್ಳೆ ರ್ಯಾಂಕ್ ಅಲ್ಲಿ ಇರೋರು IAS ಆಗ್ತಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ. ಅದಾದ್ಮೇಲೆ ಪೊಲೀಸ್ ಸರ್ವಿಸ್ಗೆ ಬರ್ತಾರೆ, ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ. IPS ಆಗ್ತಾರೆ. ಅದಾದ್ಮೇಲೆ ನೀವು ಇನ್ನ ರ್ಯಾಂಕಿಂಗ್ ಗಳು ಕೂಡ ಬರುತ್ತೆ, ಫಾರೆಸ್ಟ್ ಆಫೀಸರ್, ಈ ತರ ಎಲ್ಲ ಹಲವಾರು ರ್ಯಾಂಕಿಂಗ್ ಗಳು ಹೋಗ್ತಾ ಹೋಗುತ್ತೆ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಫೈನಲ್ ಮೆರಿಟ್ ಲಿಸ್ಟ್ ಹೇಗೆ ಸಿದ್ಧ ಆಗುತ್ತೆ ಅಂತ ಕೂಡ ಹೇಳಿದೆ. ಅತ್ಯುತ್ತಮ ರ್ಯಾಂಕ್ ಪಡೆದ ಅಭ್ಯರ್ಥಿಗಳು IAS ಸಿಗ್ತಾರೆ. ಎಲ್ಲರಿಗೂ IAS ಸಿಗಲ್ಲ. IAS ಮತ್ತು ಇಂಡಿಯನ್ ರೆವೆನ್ಯೂ ಅಲ್ಲ, ಏನು ಫಾರಿನ್ ಸರ್ವಿಸಸ್ IFS ಈ ತರ ತುಂಬಾ ಒಳ್ಳೆ ರ್ಯಾಂಕಿಂಗ್ ಅವ್ರಿಗೆ ಮಾತ್ರ ಸಿಗುತ್ತೆ. ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಕಠಿಣ ತರಬೇತಿ ಕೊಡ್ತಾರೆ. ಈ ಟ್ರೈನಿಂಗ್ ತರಬೇತಿ ಎಲ್ಲ ಮುಗಿದ್ಮೇಲೆ ಅವ್ರ IAS ಅಧಿಕಾರಿಗಳಾಗಿ ನೇಮಕಗೊಳ್ತಾರೆ. ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟಿಗೆ ಅಂದ್ರೆ, ಸ್ನೇಹಿತರೆ, IAS ಆಗ್ಲೂ ಜೀನಿಯಸ್ ಆಗಿರ್ಬೇಕಾಗಿಲ್ಲ. ಸಿಕ್ಕಾಬಟ್ಟೆ ಬುದ್ಧಿವಂತರು, ಸಿಕ್ಕಾಬಟ್ಟೆ ಜಾಣ್ರೆ, ತುಂಬಾ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪಾಸ್ ಆಗಿರೋರು ಎಲ್ಲ ಫಸ್ಟ್ ರ್ಯಾಂಕ್ ಇರೋರು IAS ಆಗ್ತಾರೆ ಅಂದೆಲ್ಲ ಶುದ್ಧ ಸುಳ್ಳು. ಸರಿಯಾದ ಸ್ಟ್ರಾಟಜಿ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿ ನೀವು ಕೆಲಸ ಮಾಡಿದ್ರೆ, ಡಿಸಿಪ್ಲಿನ್ ನೀವೇನಾದ್ರೂ ಇಟ್ಕೊಂಡು ಒಂದು ಪೇಷನ್ಸ್ ಇಟ್ಕೋಬೇಕು. ಈ ವರ್ಷ ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ತೀವಿ ಅನ್ನೋದು ತಾಕತ್ ಕೂಡ ಇರಬೇಕು. ಮನೇಲಿ ಕೂಡ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ IAS ಅಂತ ಎಕ್ಸಾಮ್ಗಳು. ಯಾಕಂದ್ರೆ ಒಂದೇ ಅಟೆಂಪ್ಟ್, 2ನೇ ಅಟೆಂಪ್ಟ್, 3ನೇ ಅಟೆಂಪ್ಟ್ ಅಲ್ಲಿ ಆಗದೆ ಇರ್ಬೋದು. ಅವಾಗ ಧೃತಿಗೆಡದಲ್ಲೇ ನೀವು ಕುತ್ಕೋಬೇಕಾಗುತ್ತೆ. ಕುತ್ಕೊಂಡು ಓದ್ಬೇಕಾದ್ರೆ ಮನೆಯವ್ರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅಯ್ಯೋ ಇವನು ವಯಸ್ಸಾಯ್ತು, ಇಲ್ಲೇ ಇದಾನೆ, 26-27 ವರ್ಷನೇ ಎಕ್ಸಾಮ್ ಬರೀತಾನೆ ಅಂತಲ್ಲ ಅವ್ರು ಈಗಳಿದಲ್ಲ. ನೀವು ಕಷ್ಟಪಟ್ಟು ಏನಾದ್ರು ಇದ್ರ ಕಡೆ ದುಡಿದ್ರೆ ಫಸ್ಟ್ ಅಟೆಂಪ್ಟ್ ಇಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಫೋರ್ತ್ ಅಲ್ಲ, ಯಾವ್ದೋ ಒಂದು ಒಳ್ಳೆ ಅಟೆಂಪ್ಟ್ ಅಲ್ಲಿ ನಿಮ್ಗೆ ಲಾಸ್ಟ್ ಅಟೆಂಪ್ಟ್ ಅಲ್ಲಾದ್ರೂ ಹಾಗೆ ಆಗುತ್ತೆ. ಹೌದು, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇಂಥ ಕರಿಯರ್ ಗೈಡೆನ್ಸ್, ಗೌರ್ಮೆಂಟ್ ಜಾಬ್, UPSC, ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೆ ಬಿಸ್ನೆಸ್ ಐಡಿಯಾಗಳನ್ನ ನಾನು ತಗೊಂಡ್ಬರ್ತಿರ್ತೀನಿ ನನ್ನ ವಿಡಿಯೋಗಳಲ್ಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಇದೇ ರೀತಿ ಸಪೋರ್ಟ್ ಮುಂದುವರಿಸಿ ಅಂತ ಹೇಳ್ತಾ, ಏನೇ IAS ರಿಲೇಟೆಡ್ ಕ್ವಶನ್ಸ್ ಇದ್ರೆ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಹೊಸ ಅಪ್ಡೇಟ್ ನಲ್ಲಿ ನಿಮ್ಗೆ ಸಿಗ್ತೀನಿ.